ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಕಾಂಗ್ರೆಸ್ ವಿಚಾರ ಆದರೆ ಬಿಜೆಪಿಯ ಅಭ್ಯರ್ಥಿ ವಿಚಾರವನ್ನು ಕೂಡ ನೋಡೋಣ. ಮೆರವಣಿಗೆಗೂ ಮುನ್ನವೇ ನಾಮಪತ್ರವನ್ನ ಬಿಜೆಪಿ ಅಭ್ಯರ್ಥಿ ಸಲ್ಲಿಸಿದ್ದಾರೆ. ಪತ್ನಿ ಮತ್ತು ಬಿಜೆಪಿ ಮುಖಂಡರ ಜೊತೆಗೆ ತೆರಳಿ ಸಾಂಕೇತಿಕ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ. ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗುತ್ತೆ. ಸ್ವಲ್ಪ ತಡ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಆರಂಭದಲ್ಲೇ ಸಲ್ಲಿಸಿ ಬಂದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಸೇರಿದಂತೆ ಇನ್ನೂ ಹಲವರು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಮ್ಮೆ ಅವ್ರ ಜೊತೆಗೆ ಬಂದು ಇನ್ನೊಂದ್ಸಲ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಸಾಂಕೇತಿಕವಾಗಿ ಸಲ್ಲಿಸಿದ್ದಾರೆ. ರಾಜ್ಯ ನಾಯಕರ ಸಮ್ಮುಖದಲ್ಲಿ ಮತ್ತೆ ನಾಮಪತ್ರವನ್ನು ಶ್ರೀನಿವಾಸ್ ಅವರು ಸಲ್ಲಿಸ್ತಾರೆ. ನಮ್ಮ ಹೋರಾಟ ವ್ಯಕ್ತಿ ವಿರುದ್ಧ ಅಲ್ಲ, ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಅಂತ ಹೇಳೋದ್ರ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ವಿಜಯದ ಪತಾಕೆ ಹಾರಿಸುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಶ್ರೀನಿವಾಸ್ ಕರಿಯಪ್ಪ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಮೆರವಣಿಗೆ ಇವರುಗಳ ಆಶೀರ್ವಾದದೊಂದಿಗೆ ಇವತ್ತು 11 ಗಂಟೆ ಸರಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಈಗ ತಾನು ನಾಮಪತ್ರ ಸಲ್ಲಿಸಿ ಮುಗಿಸಿ ಬಂದಿದ್ದೀನಿ. ಅದೇ ರೀತಿ ಶಕ್ತಿ ದೇವತೆ ತಾಯಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಬಂದು ನಮ್ಮ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ ಟಿ ರವಿ ಅವರು, ಶ್ರೀರಾಮುಲು ಅವರು, ಜಿ ಎಂ ಸಿದ್ದೇಶಣ್ಣವರು, ಬಿ ಪಿ ಹರೀಶ್ ಅವರು, ರೇಣುಕಾಚಾರ್ಯರು ಮತ್ತು ಇನ್ನಿತರ ಎಲ್ಲ ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಯಡಿಯೂರಪ್ಪನ ಜೊತೆಗೆ ಮತ್ತೊಂದು ಸೆಟ್ ನಾಮಪತ್ರವನ್ನ ಸಲ್ಲಿಸಲಿದ್ದೇನೆ. ಇಲ್ಲೊಂದ್ ಕಡೆಗೆ ಮುಸ್ಲಿಂ ಮುಖಂಡರು ಕೂಡ ಬಂದ್ಬಿಟ್ಟು ಬಿಜೆಪಿ ಸೇರ್ಪಡೆ ಆಗ್ತದೆ. ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ? ಭಾರತೀಯ ಜನತಾ